ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನದು ಉಪ್ಪಲ್ಲ ತುಪ್ಪ ಅದು. ನಾನು ವ್ಲಾಗ್ ಮಾಡಿದ್ದು ದಸರಾ ಅಲ್ಲಿ ಊರಿಗೆ ಹೋಗಿದ್ದಾಗ ಮಾಡಿದ್ದೆ. ಅದಾದಮೇಲೆ ಒಂದೆರಡು ವ್ಲಾಗ್ ಮಾಡಿದ್ದೆ. ದಸರಾದಲ್ಲಿ ದುರ್ಗದಲ್ಲೇ ಒಂದು ಮಾಡಿದ್ದೆ. ಅದಾದಮೇಲೆ ಅಲ್ಲಿಂದ ಬಂದಮೇಲೆ ಕಾಂತಾರ ಫಿಲಮ್ಗೆ ಹೋಗಿದ್ವಿ, ಆವತ್ತನ್ನು ವ್ಲಾಗ್ ಮಾಡಿದ್ದೆ. ಅದೆಲ್ಲ ಏನಾಯಿತು, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಲೇಟಾಗಿ ಅಪ್ಲೋಡ್ ಮಾಡಿದಷ್ಟು ಅದೇನು ವೀಡಿಯೋ ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು ಅಪ್ಲೋಡ್ ಮಾಡಲಿಲ್ಲ. ಅದಾದಮೇಲೆ ಮತ್ತೆ ದೀಪಾವಳಿ ರಜಾ, ಅದು ಉಪ್ಪಲ್ಲ ತುಪ್ಪ, ಇದು ಬೆಣ್ಣೆ. ಆಮೇಲೆ ದೀಪಾವಳಿ ರಜಾ ಅದು ಇದು ಅಂದ್ಬಿಟ್ಟು ಮತ್ತೆ ಊರು ಹೋಗಿದ್ದು. ಈ ತಿಂಗಳಲ್ಲಿ ಬರೀ ಊರು ಅಂತ ಊರು ತಿರುಗದೆ ಆಗ್ಬಿಟ್ಟಿತ್ತು. ಹಂಗಾಗಿ ವ್ಲಾಗ್ಸ್ ಮಾಡಿದ್ರು ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಹಂಗಾಗಿ ವ್ಲಾಗ್ಸ್ ಮಾಡಿರಲಿಲ್ಲ. ಈಗ ದೀಪಾವಳಿ ಮುಗಿಸ್ಕೊಂಡು ಬಂದಾಗಲೇ ಒಂದು ವಾರದ ಮೇಲಾಯಿತು. ಇವಾಗ ನಾರ್ಮಲ್ ರುಟೀನಿಗೆ ಬರ್ತಾ ಇದ್ದೀನಿ. ಇವತ್ತು 6 ಗಂಟೆಗೆ ಇದ್ದೆ. ಇವತ್ತು ಒಂದು ಸೀಮಂತಕ್ಕೆ ಹೋಗಬೇಕು. ಹಾಗಾಗಿ ಸ್ವಲ್ಪ ಬೇಗ ಹೋಗ್ಬೇಕು. ಸ್ವಲ್ಪ ಬೇಗನೆ ಹೋಗಬೇಕು. 9 ಗಂಟೆ ಅಷ್ಟರೊಳಗೆ ಹೋಗ್ಬೇಕಂತೆ. ಕುಟ್ಟಿ 8:30 ಸ್ಕೂಲಿಗೆ ಕಳಿಸಿ ನಾನು 9 ಗಂಟೆ ಅಷ್ಟರಲ್ಲಿ ಹೋಗಬೇಕು. ಅಂದರೆ ಎಲ್ಲ ರೆಡಿಯಾಗಿರಬೇಕು ಅಷ್ಟರೊಳಗೆ. ಯಾವಾಗಲೂ ಪುಟ್ಟಿನ ಸ್ಕೂಲಿಗೆ ಕಳಿಸಿದ ಮೇಲೆ ಮನೆ ಕೆಲಸಗಳು ಮಾಡ್ಕೊಳ್ತಾ ಇದ್ದೆ. ಬಟ್ ಇವತ್ತು 2 ಜೊತೆಯಲ್ಲೇ ಮಾಡ್ಕೋಬೇಕು. ಆಯಿತು, ಸ್ನಾನ ಎಲ್ಲ ಆಯಿತು. ಪುಟ್ಟಿನ ರೆಡಿ ಮಾಡಿ ಕಳಿಸ್ದೆ ಸ್ಕೂಲ್ಗೆ. ನಾನು ರೆಡಿ ಆಗ್ತಾಯಿದ್ದೀನಿ ನೋಡಿ. ನೆನ್ನೆ ಹೇರ್ ಕಟ್ ಮಾಡಿಸ್ಕೊಂಡು ಬಂದೆ. ಇದು ಒಂದು ವೀಡಿಯೋದಲ್ಲಿ ಹೇಳಿದ್ನಲ್ಲ ಹೇರ್ ಕಟ್ ಮಾಡಿಸ್ಬೇಕು ಅಂತ. ಅವಾಗಿಂದ ಇಷ್ಟು ದಿನ ಬೇಕಾಯ್ತು ನೋಡಿ ನಾನು ಹೇರ್ ಕಟ್ ಮಾಡ್ಸೋಕ್ಕೆ. ಎಣ್ಣೆ ಮಾಡಿಸ್ದೆ, ಬಸ್ ಹಾಕೊಂಡಿದ್ದೀನಿ. ಭಾರಿ ನೆತ್ಕೋಬೇಕಲ್ಲ, ಆ ಸೀರೆ ಎಲ್ಲ ಉಟ್ಕೊಂಡ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಏನು ಕಿವಿದು ಹಾಕ್ಕೋಬೇಕು. ಯೋಗೇಶ್ವರು ಪುಟ್ಟಿನ ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಪುಟ್ಟಿನ ಬಿಟ್ಬಿಟ್ಟು ಹೂವು ತರ್ತಾರೆ. ಪೂಜೆ ಮಾಡಬೇಕು. ದೇವ್ರ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡೆ. ಹೂವು ತಂದಮೇಲೆ ಹೂವು ಇಟ್ಬಿಟ್ಟು ದೀಪ ಹಚ್ಬಿಟ್ಟು ಹೋಗೋದಷ್ಟೇ. ಯೋಗೇಶ್ವರದ್ದು ಸ್ನಾನ ಆಗೈತೆ, ರೆಡಿ ಆಗಿದ್ದಾರೆ. ಅವರಿಗೂ ಸ್ನಾನ ಆಗೈತೆ, ಬಟ್ಟೆ ಹಾಕಿಲ್ಲ ಇನ್ನೂ. ಡೈಪರ್ ಒಂದು ಹಾಕೊಂಡು ಓಡಾಡ್ತಾ ಇದ್ದಾನೆ. ಇವತ್ತು ಒಬ್ರದ್ದು ಸೀಮಂತ ಐತೆ. ಏನಕ್ಕೆ ಇವಾಗ ಚಾಕ್ಲೇಟು ಚೇಂಜ್ ಇರಲಿಲ್ಲ, ಅದಕ್ಕೆ ಖಾರ ಬೇರೆ ಆಯ್ತಿತ್ತು. 2 ಪೀಸ್ ಕೊಡು ಸಾಕು, ನಂಗೆ ಇಷ್ಟೊಂದು ಬೇಡ. ಅವ್ನು ಕೊಡು, ಅವ್ನು ನಿಮ್ಗೆ ಕೊಡಬೇಡ, ಮೈಗೆಲ್ಲ ಮಾಡ್ಕೊತಾನೆ. ಎತ್ತಿಕ್ಕು ಫ್ರಿಜ್ಜಲ್ಲಿ. ರೆಡಿ ಆದೆ. ಇದೊಂದು ಯಾಕೋ ಚಿಟ್ಟ ಉಲ್ಟಾ ಆಗ್ತೈತೆ. ನನಗೆ ಚಿಕ್ಕದಾಗುತ್ತೆ. ನಾನು ರೆಡಿ. ಹರಿನೂ ರೆಡಿ. ಹರಿ ನಾನು ಬ್ಯಾಗ್ ಹಿಡ್ಕೊಂಡು ಓಡಾಡ್ತಾವನೆ. ಇಲ್ಲ ನೋಡಿ, ಇಲ್ಲಿ ರೆಡಿ. ಏಯ್ ಹಂಗೆ ಹಾಕೊಳ್ಳೋದಾ? ಇಲ್ಲ, ನಡಿ ಬಾರಪ್ಪ. ಇಲ್ಲ ನಿಮಿಷ. ಲಿಪ್ಸ್ಟಿಕ್ ಚೆನ್ನಾಯ್ತಾ? ನೆನ್ನೆ ತಗೊಂಡೆ ಹೊಸದು. ಅಲ್ಲೋಡು ಹಂಗೆ. ಯೋಗೇಶ್ವರ್ ವೈಟ್ ಅಲ್ಲೋಡು. ಏನಪ್ಪ ನಾವೆಲ್ಲ ಬರೀ ವೈಟ್ ಹಾಕಂತೀವಿ ಯಾವಾಗ್ಲೂ ನೋಡಿರು. ಅದ್ಯಾಕೆ? ವೈಟ್ ಫ್ಯಾಮಿಲಿ. ವೈಟಿ. ನನ್ನ ಹೆಸರು ಯೋಗೇಶ್, ನಿನ್ನ ಹೆಸರು ಟಿ ಅಲ್ವಾ? ವೈಟಿ ಫ್ಯಾಮಿಲಿ. ಅದಕ್ಕೆ ಯಾವಾಗಲೂ ವೈಟ್ ಎಲ್ಲ ಇರ್ತೀವಿ. ನೋಡು, ಹರಿದು ವೈಟು, ನಂದು ವೈಟು, ಯೋಗೇಶ್ವರ್ದು ವೈಟು. ಅವನು ಆರಾಮಾಗಿ ಇಡಿಸ್ತಾನೆ. ಹರಿ ಎಲ್ಲಿ ಕೂತ್ಕೊಂಡಿದ್ದೆ? ಇರು, ಇದು ಇಡ್ತೀನಿ. ಇಡ್ತೀನಿ ಇರು. ಏನಪ್ಪ?
ಅಯ್ಯಯ್ಯೋ ಇದು ಚೆನ್ನಾಗಿಲ್ಲಪ್ಪ ಈ ಪೋಸು. ಹಣ್ಣು ತಿಂತೈತೆ. ಮೇಡಮ್ ಇಲ್ಲೋಡೆಗೆ ಇಲ್ಲ ನಾವು ಮಾಡಲ್ಲ ಮಾಡಿ ನೀವು ಇಲ್ಲ ಬರೋಲ್ಲ. ಏಯ್ ಎಲೆ ಅರಿಬಾರ್ದು ಮಗ. ಊಟ ಎಲ್ಲ ಆಯಿತು, ಬೀಡ ಹಾಕ್ಕೊಂಡು. ನಾನು ಬೀಡ ಮುಗೀತು, ನೀನು ಇನ್ನೂ ಒಗಿತಿದ್ದೀಯ ಬೀಡ. ಹೋಗೋದು ಹೊರಡದಾ? ಹೇಳ್ಬಿಟ್ಟು ಹೋಗೋಣ. ಊಟ ಇಲ್ಲಿದ್ದು ನಾಳೆ ಬರ್ತೀಯ ನೀನು? ಹಾಂ, ಇಲ್ಲಿದ್ದು ನಾಳೆ ಬರ್ತೀಯ ನೀನು? ಏನು ಮಾಡೋಣ ಇದ್ದು. ನನಗೆ ನಮ್ಮ ರೂಮ್ ನೋಡಲಿ ಬಟ್ಟೆ ಹೆಂಗೆ ಅಳ್ದಿದ್ದೀರಾ ನೀನು ನಿಮ್ಮ ಅಪ್ಪ ಸೇರ್ಕೊಂಡು. ಏನಪ್ಪ ರೀ? ಹ್ಞೂ ಬ್ಯಾಗು ನಂದು. ನೋಡ್ರಿ ಪುಟ್ಟಿ ಸ್ಕೂಲಿಂದ ಬಂದಿಲ್ಲಲ್ಲ, ಇವರು ಮನೆಗೆ ಬಂದು ಪುಟ್ಟಿ ರೆಡಿ ಮಾಡಿಸ್ಕೊಂಡು ಕರ್ಕೊಂಬಂದಿದ್ರಲ್ಲ ಫಂಕ್ಷನ್ಗೆ. ಬಟ್ಟೆ ಅದಕ್ಕೆ ಇವಳವೆಲ್ಲ ಕಿತ್ತಾಕವ್ರೆ. ಇವಾಗ ನಾನು ಎತ್ತಿ ಇಡ್ಬೇಕು ಇದನ್ನ. ಅಮ್ಮ ದೇವ್ರೆ. ಆಗ ಯಾಕೆ ಇಟ್ಟಿಕ್ಕಿದ್ದಂಗೆ ಬಂದು ಕ್ಯಾಮ್ರಾ ಹಿಡಿತಿದ್ಯಾ? 500 ರೂಪಾಯಿ ಚೇಂಜ್ ಕೊಡು. ಯಾವ 500 ರೂಪಾಯಿ? ಅಲ್ಲೋಡ ನನ್ನ ಪರ್ಸಾಗಿ ಅಲ್ಲಿ ಫೋನ್ ಆಫ್ ಮಾಡಿಲ್ಲ ಒಂದು ನಿಮಿಷ. ಯಾವ 500 ರೂಪಾಯಿ ಅಂತಾನೆ ಹೇಳ್ಬೇಕಾ? ಹೇಳ್ಬೇಕಾ ಕೊಡ್ತೀಯಾ? ಕ್ಯಾಮ್ರಾ ಫೋನ್ ಆಫ್ ಮಾಡು. ಫೋನ್ ಆಫ್ ಮಾಡು. ಹ್ಞೂ ನಂದು 500 ರೂಪಾಯಿ. ನಾನು ಹೇಳೋ ಡೈಲಾಗ್ ನೀನು ಹಾಕಲ್ಲ. ಏನು ಹೇಳ್ಬಿಡ್ಲಾ? ಹ್ಞೂ ಹೇಳು. ಹಾಕ್ತೀಯಾ? ಹ್ಞೂ ಪಕ್ಕ ಹಾಕ್ತೀಯಾ? ನೀನು ಹೇಳು. ಹಾಕದೆ ಬಿಡೋದು ನಾನು ಹಾಕಲ್ಲ. ಆಯ್ತು ಹೇಳು. ಅಲ್ಲ ಅದನ್ನ ಹೇಳಿ ಸೀರಿಯಸ್ ಆಗಿದ್ದಿದ್ರೆ ಹಾಕ್ಬೋದಾಗಿದೆ. ಹಾಕ್ತಿರ್ಲಿಲ್ವೇನೋ. ಹಿಂಗೆ ನಕ್ಕದಲ್ಲ. ಹಾಕ್ತೀನಿ ಬಿಡು. ಸಂಜೆ ಖುಷಿ ನೋಡಿ, ನೀನು ನನಗೆ ಬೈತಾ ಇದೆಯಾ ಅನ್ಕೊಂಡು ಅನ್ಕೊಂಡು ಖುಷಿ ಪಡ್ತಾವ ನಾನು ನೋಡಲ್ಲ. ಯಾವ್ದೋ ಚಿಕ್ಕಪ್ಪ ಕತ್ಕೊಬಿಟ್ಟು ಅನ್ಕಣಪ್ಪ. ಬರ್ರಿ ಚಿಕ್ಕಪ್ಪನೇ ಹೇಳೋದು. ಒಟ್ಟ ನನಗೆ ನೀನು ಬೈತಾ ಇದೆಯಾ ಮಗ. ಬೋಬು ಅಲ್ಲ ಅದು, ಜೋಬು ಜೇಬು ಖಾಲಿ ಜೇಬು. ದುಡ್ಡು ಕೊಡು ಇಕ್ಕಂತೀನಿ ಅಂತ. ಅದೇ ತಾತಂತ ಹೋಗ್ತೀನಿ. ಈಗ ನನ್ನ ಚೇಂಜ್ ಪ್ಯಾಂಟ್ ಜಾಬಲ್ಲಿ ರೈಟ್ ಸೈಡಲ್ಲಿ ಖರ್ಚು ಐತೆ. ನೀನು ಖರ್ಚು ಇಟ್ಕೊಳ್ಳೋದು ರೂಢಿ ಮಾಡ್ಕೊಂತಿದ್ಯಾ ಏನು ಇವತ್ತು ಮಾತ್ರನಾ? ಇವತ್ತು ಇಕ್ಕೊಂಡು ಇವತ್ತಿಂದ ಇಕ್ಕಳವ ಅಂತ. ನಾಳೆ ಇನ್ನೊಂದ್ಸಲ ನೋಡ್ತೀನಿ ಯಾವಾಗ ಇಕ್ಕಂತೀಯ ಅಂತ. ಅದು ನೀನು ಇವತ್ತು ಬೆಳಗ್ಗೆ ನಾಷ್ಟದಿಕ್ಕೆ ಅಮ್ಮ ಏನು ಪರವಾಗಿಲ್ಲ, ನಮ್ಮ ಅಪ್ಪನ ನಾನು ನೋಡ್ಕೊಳ್ತೀನಿ. ಅಯ್ಯ ನೀನು ಸದ್ಯ ನೋಡ್ಕೊಳಮ್ಮ. ಸಂಜೆ ಆಗೈತೆ. ಹೋಗೋಣ. ಹರಿ ಹೇಳ್ತಾ ಇದ್ದ ಅಂದ್ಬಿಟ್ಟು ಈಗ ಹೊರಗಡೆ ಒಂದು ರೌಂಡ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಂಗೆ ಒಂಚೂರು ಮಸಾಲೆ ಪುರಿ ತಿನ್ಕೊಂಡು ಬರೋಣ ಅಂತ. ಕತ್ಲು ರೀ. ನಮ್ಮ ಏರಿಯಲ್ಲಿ ರೋಡಲ್ಲೆಲ್ಲ ಲೈಟ್ ಹಾಕೋರೆ. ತೋರಿಸ್ತೇನೆ ರೀ. ಕಮ್ಮಿ ಆದ್ರು ಜನ. ಏನಕ್ಕೆ ಹಾಕೋರು ಲೈಟಿಂಗ್ಸು ಗೊತ್ತಿಲ್ಲಪ್ಪ. ಕಾರ್ತಿಕ ಅಂತ ಇರಬೇಕು. ಇಲ್ಲೊಂದು ಸ್ಟಾಪು. ಸೊಪ್ಪು ತರಕಾರಿ ಹಣ್ಣು ಅಂತ. ಓ ಎಲ್ಲೇ ಹೆಂಗೆ ತಿರುಗಿಸ್ತಿದ್ದೀಯೇ? ತಿನ್ನೋದೇನು ತರಲಿಲ್ಲ. ನಾನು ತಿಂತೀನಿ. ನೀನು ಖಾಲಿ ಬಿಸಾಕು ಈ ಬಾಯಿ ಎಲ್ಲ ತೊಳ್ಕೊ ನಿನ್ನಿಂದನೇ.
ಬಂದ್ವಿ ಅವಾಗಲೇ ಆ ಮಸಾಲೆ ಪುರಿ ಇದ್ದಿತ್ತಲ್ಲ, ಅದು ಬಂಗಾರಪೇಟೆ ಚಾಟ್ಸ್ ಅಲ್ವ ಅದ್ರ ಹೆಸರು. ಚೆನ್ನಾಗಿರುತ್ತೆ ಅಲ್ಲಿ. ನಾರ್ಮಲ್ ಮಸಾಲೆ ಪುರಿ ನನಗೇನು ಇಷ್ಟ ಆಗಲ್ಲ ಅಲ್ಲಿ. ಈ ರೋಡ್ ಸೈಡ್ ಮಸಾಲೆ ಪುರಿನೇ ಚೆನ್ನಾಗಿರುತ್ತೆ. ಆದರೆ ಅಲ್ಲಿ ಬಂಗಾರಪೇಟೆ ಸ್ಪೆಷಲ್. ಪುಟ್ಟಿ ಅದು ಅಣ್ಣಾಗಿಲ್ಲ ಇಡಲ್ಲಿ. ಅಲ್ಲಿ ಬಂಗಾರಪೇಟೆ ಸ್ಪೆಷಲ್ ಮಸಾಲೆ ಪುರಿ ಸಿಗುತ್ತೆ, ಅದು ಚೆನ್ನಾಗಿರುತ್ತೆ. ಪುಟ್ಟಿ ಪಾನಿಪುರಿ ತಿಂದ್ಲು, ನಾನು ಒಂದು ಪಾನಿಪುರಿ, ಒಂದು ಬಂಗಾರಪೇಟೆ ಮಸಾಲೆ ಪುರಿ ತಿಂದೆ. ಯೋಗೇಶ್ವರು ಒಂದು ಮಸಾಲೆ ಪುರಿ, ಮತ್ತೇನು ಅವರು ಅದೇ ಬಂಗಾರಪೇಟೆದ ಮಸಾಲೆ ಪುರಿ. ನಾನು ಯೋಗೇಶ್ವರು 2 ಪ್ಲೇಟು, ಪುಟ್ಟಿ 1 ಪ್ಲೇಟು, ಹರಿ ಸ್ವಲ್ಪ ಮಿಕ್ಸರು, ಕಡಲೆಪುರಿ ಆ ಥರ ತಿಂದ. ಏನು ಪ್ಲೇಟ್ ಹಾಕಿದ್ದು ರೋಡಲ್ಲಿ? ನಾಳೆ ರಾಜ್ಯೋತ್ಸವ, ನಾಡ್ದು ನಾಳೆ ಫಂಕ್ಷನ್. ನಾಳೆ ಏನು ಫಂಕ್ಷನ್? ಎಲ್ಲಿ? ನಮ್ಮ ಸ್ಕೂಲ್ ಗ್ರೌಂಡಲ್ಲಿ. ಸ್ಕೂಲ್ ಗ್ರೌಂಡಲ್ಲಿ ನಾಳೆನೇ ನಾಡಿದ ಫಂಕ್ಷನ್? ನಾಳೆ ಫಂಕ್ಷನ್. ಮತ್ತು ಈ ಕಡೆ ಲೈಟು ಚಿಕ್ಕಬಿದ್ರ ಫುಲ್ ಹಾಕೋರೆ. ಹಣ್ಣ ಅಂಗಡಿಲಿ ಯಾವಾಗಲೂ ಅದೇ ಅಂಗಡಿಗೆ ಹೋಗೋದು ನಾವು. ಹಂಗಾಗಿ ಇವತ್ತು, ಇವಾಗಲ್ಲ ಯಾವಾಗಲೂ ಅಷ್ಟೇ, ಯಾವಾಗಲೂ 1-2 ಎಕ್ಸ್ಟ್ರಾ ಹಣ್ಣು ಹಾಕಿ ಕಳಿಸ್ತಾರೆ ಯೋಗೇಶ್ವರ್ ಒಬ್ಬರೇ ಹೋದಾಗ. ಇವತ್ತು ಹುಡುಗರ್ನೆಲ್ಲ ಹೋಗಿದ್ದಕ್ಕೆ ಎಲ್ಲರಿಗೂ ಒಂದೊಂದು ತಿನ್ನೋಕ್ಕೆ ಎಲ್ಲ ಎಕ್ಸ್ಟ್ರಾ ಹಣ್ಣು. ಪುಟ್ಟಿಗೆ, ಹರಿಗೆ ಎಲ್ಲ ನನಗೆ ಸೀತಾಫಲ ಬೇಕು. ಈ ಚೆನ್ನಾಗಿ ಹಣ್ಣಾಗಿತ್ತು, ಸೀತಾಫಲ ತಗೊಳ್ಳೋಣ ಅಂತೀವಿ. ನನಗೆ ಮತ್ತೆ 2 ಸೀತಾಫಲ ಎಕ್ಸ್ಟ್ರಾ, ಎಲ್ಲ ಒಂದಿಷ್ಟು ಎಕ್ಸ್ಟ್ರಾ ಹಣ್ಣುಗಳು ಕೊಟ್ಟರು. ಪುಟ್ಟಿ ಇದು ಯಾವುದೋ ಹನುಮಾನ್ದು ಸೀರೀಸ್ ನೋಡ್ತಾ ಅವಳೆ. ಈಗ ನಾನು ಅದನ್ನ ಪಾಸ್ ಮಾಡಿರೋದಕ್ಕೆ ಅವಳು ಗೊತ್ತಾಯಿದೆ. ಇವಾಗ ಅವಳು ಅದನ್ನು ನೋಡಬೇಕು. ನಾನೀಗ ವಿಡಿಯೋ ಮಾಡೋದು ನಿಲ್ಲಿಸ್ಬೇಕು, ಅವಳು ಅದನ್ನು ನೋಡಬೇಕು. ಏನು ಇದು ನಿಂಬೆಹಣ್ಣು ತಿನ್ನೋಕ್ಕಾಗಲ್ಲ, ನಿಂಬೆಹಣ್ಣು. ಸರಿ ಆಯಿತು, ಬಿಗ್ ಬಾಸ್ ಮುಗೀತು. ಟಿ ವಿ ಆಫ್ ಮಾಡಿ ಪಾತ್ರೆ ತೊಳೆದು ಮಲ್ಕೊಳ್ಳೋದು. ಎಷ್ಟು ಸಲ ಅನ್ಕೊಂತೀನಿ ಗೊತ್ತಾ, ಬಿಗ್ ಬಾಸ್ ಸ್ಟಾರ್ಟ್ ಆಗೋದ್ರೊಳಗೆ ಪಾತ್ರೆ ತೊಳೆದು ಮುಗಿಸ್ಬಿಟ್ಟು ಆಮೇಲೆ ಬಿಗ್ ಬಾಸ್ ನೋಡೋಕೆ ಹೋಗ್ಬೇಕು ಅಂತ. ಆಗಲ್ಲ, ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಹುಡುಗರು ನೀನು ಏನು ತಿನ್ನೋದು ಹೇಳೋ? ಒಳ್ಳೆ ತಿನ್ನೋದು ಅನ್ಕೊಂಡು. ಹಣ್ಣೈತೆ, ಆಮೇಲೆ ಇನ್ನೇನೇನೈತೆ? ಹಣ್ಣಲ್ಲ, ತಿನ್ನಬಾರ್ದೇನೋ. ಹಿಂಗೆ ಕೇಳೋರ್ಗೆ ಏನು ಕೊಡೋದಪ್ಪ? ಆ ಥರದ್ದು ಹಾಲು ಕುಡ್ತಲ್ಲ, ಇನ್ನೇನು ಸಾಕು, ಹೋಗಿ ಮಲ್ಕೋ. ನಾನು ಇದು ವಿಡಿಯೋ ಎಡ್ ಮಾಡಿಬಿಟ್ಟು ಆಫ್ ಮಾಡಿ. ತ್ರಿವೇಣಿ ಯೋಗೇಶ್ ಅಂತ ಬರ್ದೈತಿದ್ರ ಮೇಲೆ ಯಾರು ಇತ್ತು? ತ್ರಿವೇಣಿ ಯೋಗೇಶ್ ಮತ್ತೆ ಯೋಗೇಶ್. ಯಾರ ನನ್ನ ಅಭಿಮಾನಿ ಕಣ್ಣ, ನನ್ನ ಅಭಿಮಾನಿ ಅಲ್ಲ, ಎಲ್ಲೇದಿದು ಅಂತ. ಹೆಂಗ ಒಟ್ಟ ನಮ್ಮ ಹೆಸರು ಐತೆ. ಬ್ಯಾಗ್ ಅಂತೂ ನಮ್ದು ಕಳ್ದೋದ್ರೆ ಸಿಗುತ್ತೆ. 50 ಸಲ ಹೇಳಿದ್ರೆ ಮನೆ ಕಡ್ಲಿಲ್ಲ ನೀನು. ಇಷ್ಟ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ನಮಸ್ಕಾರ, ಬಾಯ್.